ಕರ್ನಾಟಕದ ನಾಡದೇವತೆ ಎಂದೇ ಖ್ಯಾತಿ ಪಡೆದಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಸ್ಥಾನವಾದ ಸವದತ್ತಿ ಊರಿನಲ್ಲಿ ಸರ್ಕಾರದ ಇಲಾಖೆಗಳು ಕೆಲಸ ಮಾಡುತ್ತಿದೆಯೋ ಇಲ್ಲವೋ ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ. ಏಕಪ್ಪ ಈ ಮಾತು ಹೇಳುತ್ತಿದ್ದೇನೆ ಎಂದರೆ, ಇಲ್ಲಿಯ ಸವದತ್ತಿಯಿಂದ ಯಡ್ರಾವಿ ಬೆಟಸೂರ್ಗೆ ಹೋಗುವ ಹಾದಿಯಲ್ಲಿ ಐಟಿಐ ಕಾಲೇಜ್ ಹತ್ತಿರ ಇರುವ ಗುಡ್ಡದಲ್ಲಿ ರಾಜಾರೋಷವಾಗಿ ಮಣ್ಣನ್ನು ಅಗೆದು ಏನೋ ತಮ್ಮ ಅಪ್ಪನ ಮನೆ ಆಸ್ತಿಯ ಹಾಗೆ ತಮಗೆ ಬೇಕಾದಲ್ಲಿ ಸಾಗಿಸುತ್ತಿದ್ದಾರೆ. ಇವರನ್ನು ಪ್ರಶ್ನೆ ಮಾಡಿದಲೇ ಇದನ್ನು ಕೇಳುವರು ನೀವ್ಯಾರು ಅನ್ನುವ ಅಹಂನಿಂದ ಮಾತನಾಡುತ್ತಾರೆ. ಕಾರಣ ಇಷ್ಟೇ, ಸಂಬಂಧಪಟ್ಟಂತಹ ಇಲಾಖೆ ಇವರ ಗುಲಾಮರ ತರ ತಲೆಯಾಡಿಸುತ್ತಾರೆ. ಇವರ ಮೇಲೆ ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳುವುದಿಲ್ಲ. ಅದಷ್ಟೇ ಅಲ್ಲದೆ ಈ ತಾಲೂಕಿನ ಗಣ್ಯ ವ್ಯಕ್ತಿ ಒಬ್ಬರು ಇಲ್ಲಿಯ ಮಣ್ಣನ್ನೇ ತರಿಸಿ ತಮ್ಮ ಹೊಲದ ಹಾದಿ ಸರಿ ಮಾಡಲು ಉಪಯೋಗಿಸುತ್ತಿದ್ದಾರೆ. ಬೇಲಿ ಎದ್ದು ಹೊಲ ಮೇಯಿದರೆ ಕೇಳುವರು ಯಾರು ಎನ್ನುವಂತಾಗಿದೆ. ಇವರ ಮೇಲೆ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗಣ್ಣವೈಗೆ ಹೇಳಿದರೆ ಬಂದ್ ಮಾಡಿಸುತ್ತೇನೆ, ಬಂದ್ ಮಾಡಿಸಿದ್ದೇನೆ ಎನ್ನುವ ಉಡಾಫೆ ಉತ್ತರಗಳು ಕೇಳುತ್ತೇವೆ. ಯಾಕೆ ಇವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಲು ಇವರಿಗೆ ಭಯವಿದೆಯೇ? ಇದನ್ನು ಸಾಮಾನ್ಯ ಜನರು ಕೇಳುವ ಪ್ರಶ್ನೆಯಾಗಿದೆ. ನಮ್ಮ ವರದಿ ಬಂದ ಮೇಲೆ ಕೂಡ ಸಂಬಂಧಪಟ್ಟಂತಹ ಇಲಾಖೆಯು ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳುವುದಾ ಕಾದು ನೋಡಬೇಕಾಗಿದೆ. ನಿಯಾಜ್ ಅಂಬರ್ಗಟ್ಟಿ, ಕರಾಳ ಸತ್ಯ ನ್ಯೂಸ್, ಸವದತ್ತಿ.